ನಾವೀಗ ದಾವಣಗೆರೆ ನಗರದ MCCA ಬ್ಲಾಕ್ನಲ್ಲಿ ಇರತಕ್ಕಂಥ ವೆಂಕಟೇಶ್ವರ ದೇವಸ್ಥಾನದಲ್ಲಿದ್ವಿ. ನೋಡ್ತಾ ಇರ್ಬೋದು, ಬೆಳಗ್ಗೆ 5 ಗಂಟೆಯಿಂದಲೇ ನಿರಂತರವಾಗಿ ಭಕ್ತಾದಿಗಳು ಇಲ್ಲಿನೇನು ಕ್ಯೂನಲ್ಲಿ ನಿಂತಿರ್ತಕ್ಕಂಥದ್ದು. ಹೆಚ್ಚಾಗಿ ಇವತ್ತು ಏನು ವೈಕುಂಠ ಏಕಾದಶಿ ಅಂದರೆ ವಿಶೇಷವಾಗಿ ಒಂದು ರೀತಿಯಾದಂಥ ಏನು ಭಕ್ತರಿಗೆ ವೈಕುಂಠ ಏಕಾದಶಿನ ಸ್ವರ್ಗದ ಬಾಗಿಲು ತೆರೆದಿರ್ತದೆ ಎಂಬತಕ್ಕಂಥ ಒಂದು ಪ್ರತೀತಿ. ಈ ಹಿನ್ನೆಲೆಯಾಗಿ ವೈಕುಂಠ ಏಕಾದಶಿ ಪ್ರಯುಕ್ತವಾಗಿ ಸುಮಾರು 1000 ಸಂಖ್ಯೆಯಲ್ಲಿ ಇರ್ಬೋದು. ಇಲ್ಲಿ ಸುಮಾರು 2 ರಿಂದ 3 ಕಿಲೋಮೀಟರ್ ದೂರದಲ್ಲಿ ಇರ್ತಕ್ಕಂಥದ್ದು. ನನ್ನ ಎಡಭಾಗದಲ್ಲಿ ನೋಡ್ತಾ ಇರ್ಬೋದು ನೀವು, ಸಂಪೂರ್ಣವಾಗಿ ಅದು ಸ್ವಿಮ್ಮಿಂಗ್ ಪೂಲ್ವರೆಗೆ ಕೂಡ ಕ್ಯೂ ಮುಟ್ಟಿರ್ತಕ್ಕಂಥದ್ದು. ಇವರು ಬೆಳಗ್ಗೆ 4 ರಿಂದ 5 ಗಂಟೆಗೆ ಬಂದು ಇಲ್ಲಿ ಕ್ಯೂವನ್ನು ಹಚ್ಚಿರ್ತಕ್ಕಂಥದ್ದು. ವರ್ಷದಲ್ಲಿ ಪ್ರತಿ ವರ್ಷ ಇದೇ ರೀತಿಯಾದಂಥ ಏನು ದಾವಣಗೆರೆ ನಗರದ ಒಂದು ವೆಂಕಟೇಶ್ವರ ದೇವಸ್ಥಾನ ಇದೆ, ಇಲ್ಲಿ ಅತಿ ಹೆಚ್ಚು ಜನ ಸೇರ್ತಾ ಇರ್ತಕ್ಕಂಥದ್ದು. ವಿಶೇಷವಾಗಿ ಇದಕ್ಕಾಗಿ ವಿಶೇಷ ಪೂಜೆ ಒಂದು ವ್ಯವಸ್ಥೆಯನ್ನು ಮಾಡಿರ್ತಕ್ಕಂಥದ್ದು. ಅದರ ಜೊತೆಗೆ ಇನ್ನೊಂದು ನನ್ನ ಬಲಭಾಗದಲ್ಲಿ ಕೂಡ ಒಂದು ದೊಡ್ಡ ಲೈನನ್ನು ಮಾಡಿರ್ತಕ್ಕಂಥದ್ದು. ಅದು ಕೂಡ ಸಂಪೂರ್ಣವಾಗಿ ಏನು ಮೆಡಿಕಲ್ ಕಾಲೇಜ್ ರಸ್ತೆವರೆಗೆ ಸೇರಿರ್ತಕ್ಕಂಥದ್ದು. ಹೀಗೆ ಸಾವಿರಾರು ಜನರು ಒಂದು ವೈಕುಂಠ ಏಕಾದಶಿ ದಿನ ಒಂದು ಏನು ವೆಂಕಟೇಶ್ವರನ ದರ್ಶನಕ್ಕಾಗಿ ಬಂದಿರತಕ್ಕಂಥದ್ದು. ಇದಕ್ಕಾಗಿ ಒಂದು ಸಂಪೂರ್ಣವಾದಂಥ ಸಿದ್ಧತೆಯನ್ನು ಕೂಡ ಪೊಲೀಸರು ಮಾಡಿಕೊಂಡಿರ್ತಕ್ಕಂಥದ್ದು. ಬೆಳಗ್ಗೆ 4, 5 ಹೀಗೆ ಕಂಟಿನ್ಯೂ ಆಗಿ ಬರ್ತಕ್ಕಂಥದ್ದು. ಈಗ ಮತ್ತೆ ಜನರ ಸಂಖ್ಯೆ ಜಾಸ್ತಿ ಆಗ್ತಾ ಇರ್ತಕ್ಕಂಥದ್ದು. ಈಗೊಂದು ಪ್ರಸಾದ ವ್ಯವಸ್ಥೆಯನ್ನು ಕೂಡ ಮಾಡಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಏನು ವೈಕುಂಠ ಏಕಾದಶಿ ಒಂದು ಪವಿತ್ರವಾದ ದಿನ ಎಂಬತಕ್ಕಂಥದ್ದು ಒಂದು ಪ್ರತೀತಿಯಾದ ಹಿನ್ನೆಲೆಯಲ್ಲಿ ಇವತ್ತು ಏನು ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಇವತ್ತು ದರ್ಶನಕ್ಕೆ ಬಂದಿದ್ದಾರೆ ಅಂತ ಹೇಳಿದ್ರು. ನಮ್ಮ ಜೊತೆ ಭಕ್ತರು ಕೂಡ ಇದ್ದಾರೆ. ಏನು ಹೇಳ್ತಾರೆ ಏನು ಹೇಳ್ತಾರೆ ನೋಡೋಣ ಬಿಡಿ. ಏನು ಅನ್ಸುತ್ತೆ ಮತ್ತೆ ದೇವಸ್ಥಾನ ಏನು ಅನಿಸ್ತದೆ? ಪ್ರತಿ ವರ್ಷನೂ ಬರ್ತಾ ಇದ್ದೀವಿ ದೇವಸ್ಥಾನಕ್ಕೆ. ಒಂದು 11-12 ವರ್ಷದಿಂದ ಬರ್ತಾ ಇದ್ವಿ. ತುಂಬ ಚೆನ್ನಾಗಿ ಪೂಜೆ ಮಾಡ್ತಾರೆ, ತುಂಬ ಚೆನ್ನಾಗಿ ಏನು ಡೆಕೋರೇಷನ್ ಎಲ್ಲ ಮಾಡಿದ್ದಾರೆ. ತುಂಬ ಖುಷಿಯಾಗಿದೆ ಅಷ್ಟೇ. ಏನಾದ್ರು ಬೇಡ್ಕೊಂಡೆ ಮನಸ್ಸಿಗೆ ಏನಾದ್ರು ಬೇಡ್ಕೊಂಡೆ ದೇವರಿಗೆ? ಹಾಂ, ಬೇಡ್ಕೊಂಡಿದ್ದೀವಿ. ಒಟ್ಟಾರೆಯಾಗಿ ನೋಡ್ತಾ ಇರ್ಬೋದು ನೀವು, ಭಕ್ತರು ಅಪಾರ ಸಂಖ್ಯೆಯಲ್ಲಿ ಭಕ್ತರು ಬಂದು ದರ್ಶನ ಪಡಿತಕ್ಕಂಥದ್ದು. ವೈಕುಂಠ ಏಕಾದಶಿಯಿಂದ ಇಡೀ ಒಂದು ದಾವಣಗೆರೆ ನಗರದಲ್ಲಿ ಸಂಭ್ರಮ ಸೃಷ್ಟಿಯಾಗಿದೆ ಅಂತ ಹೇಳ್ಬೋದು. ಕ್ಯಾಮ್ರಾಮನ್ ದಿನೇಶ್ ಒಂದಿಗೆ ಬಸವರಾಜ್ ದೊಡ್ಡಮನಿ, TV9 ದಾವಣಗೆರೆ.